ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಅಲ್ತಮಾಶ್, OGP ಸ್ಟೂಡೆಂಟ್. ಇವಾಗ ಮಾತಾಡಬೇಕಾಗಿರೋ ಒಂದು ವಿಷಯ ಅಂದರೆ ಅಪೆಕ್ ಕ್ಲಾಸಸ್. ಅಪೆಕಲ್ಲಿ ಆಗಲೇ ಪೊಲಿಟಿ ನಡೆದಿದೆ, ಅಗ್ರಿಕಲ್ಚರ್ ಆಲ್ಸೋ ಕಂಪ್ಲೀಟ್ ಆಗಿದೆ. ಇವಾಗ ಜಿಯೋಗ್ರಫಿನ ಒಂದು 2ನೇ ಕ್ಲಾಸ್ ನಡೀತಿದೆ. ಆಶೀಶ್ ಸರ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಒಂದು ಅಪೆಕ್ಕಿನ ಒಂದು ನಮಗೆ ಏನು ಯೂಸ್ ಆಗ್ತಿದೆ ಅಂದರೆ ಮೇನ್ಸು ಮತ್ತು ಪ್ರಿಲಿಮ್ಸಿಗೆ ಸಪ್ರೇಟ್ ಮಾಡಿ ನಾವು ಪ್ರಿಲಿಮ್ಸಿಗೆ ಹೇಗೆ ಫೋಕಸ್ ಮಾಡಬೇಕು ಅನ್ನೋದು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದಾರೆ. ಕರೆಂಟ್ ಅಫೇರ್ಸ್ ಕೂಡ ಕನ್ಕ್ಲೂಡ್ ಮಾಡಿ ನಾವು ಟೀಚ್ ಮಾಡ್ತಿದ್ದಾರೆ. ಅಂದರೆ ಹೇಳ್ಬೇಕಂದ್ರೆ ಕ್ಲಿಯರ್ ಆಗಿ ಪ್ರಿಲಿಮ್ಸಿಗೆ ಹೇಗೆ ತಯಾರಾಗಬೇಕು ಅಂತ ಮಾರ್ಗದರ್ಶನ ಮಾಡ್ತಿದ್ದಾರೆ. ಅಪೆಕ್ಸ್ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಲಾಸ್ಟಿಗೆ ಪ್ರತಿಯೊಂದು ಟಾಪಿಕ್ ಕ್ಲಿಯರ್ ಆದಮೇಲೆ ಅದ್ರ ಮೇಲೆ ಒಂದು ಕ್ವಶನ್ಸ್ ಡಿಸ್ಕಷನ್ ಮಾಡ್ತಾರಲ್ಲ, ಇಟ್ಸ್ ಎ ಬ್ಯೂಟಿಫುಲ್. ನನ್ನ ಪ್ರಕಾರ ಪ್ರತಿಯೊಂದು ಟಾಪಿಕ್ ಕ್ಲಿಯರ್ ಆದಂತೆ ಆ ಟಾಪಿಕ್ ಕ್ಲಿಯರ್ ಆದ ತಕ್ಷಣವೇ ಒಂದು PYQ ಸಾಲ್ವ್ ಮಾಡ್ತಿರ್ತೀವಿ. ಅದು ಇನ್ನೊಂದು ಅಪೆಕ್ಕಿಗೆ ಒಂದು ಒಳ್ಳೆ ಪಾಯಿಂಟ್. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಅಪೆಕ್ ಬಗ್ಗೆ ಮೆಂಟರ್ಶಿಪ್ ನಮಗೆ ಕ್ಲಾಸ್ ಆಗುತ್ತೆ, PYQ ಸಾಲ್ವ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಮೆಂಟರ್ಶಿಪ್ ಇಲ್ಲಿರೋದು ಅಲ್ಲಿ ನಾವು ಏನೇನು ಕ್ಲಾಸಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಏನಾದ್ರು ಕಲ್ತಿದ್ವಿ, ಹೋಗಿ ಮೆಂಟರ್ಸ್ ಹತ್ರ ಹೋಗಿ ನಾವು ಒಂದು ಮಾತಾಡಿದ್ರೆ ಅವ್ರು ಇನ್ನೂ ಕ್ಲಿಯರಾಗಿ ಹೇಳ್ತಾರೆ ಹೇಗೆ ಅಪೆಕ್ಸ್ನ ಹೇಗೆ ನಾವು ಯೂಸ್ ಮಾಡ್ಕೊಬೋದು, ಹೇಗೆ ಅದರಿಂದ ನಾವು ಜಾಸ್ತಿ ಒಂದು ನಾಲೆಡ್ಜ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೋದು ಅಂತ ಮೆಂಟರ್ಸ್ ಕೂಡ ನಮಗೆ ಗೈಡ್ ಮಾಡ್ತಾ ಇದ್ದಾರೆ. ಇಟ್ಸ್ ಎ ವಂಡರ್ಫುಲ್ ಒಂದು ಪ್ರೋಗ್ರಾಮ್ ಆಗಿರ್ಬೋದು. ಥ್ಯಾಂಕ್ ಯು ಫಾರ್ ಇನ್ಸೈಟ್ಸ್.